ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಮಾಡ್ತಾ ಇರೋದು ಪನ್ನೀರ್ ಮತ್ತು ಕಾಜು ಕುರ್ಮಾ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಒಂದು ಪಾತ್ರೆಗೆ ನಾವು 2 ಟೇಬಲ್ ಸ್ಪೂನು ಬಟರನ್ನು ಹಾಕ್ಕೊಂಡಿದ್ದೀವಿ. ಬಟರನ್ನು ಕರಗಿಸ್ಕೊತಾ ಇದ್ದೀವಿ ಚೆನ್ನಾಗಿ. ನೋಡಿ ಇವಾಗ ಕರಗಿದೆ. ಇದಕ್ಕೆ 200 ಗ್ರಾಮು ಕಾಜುನ ಹಾಕೊತಾ ಇದ್ದೀವಿ. ಇದು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊತಿದ್ದೀವಿ. ಈಗ ಅದೇ ಪಾತ್ರೆಗೆ ಸ್ವಲ್ಪ ಬಟರನ್ನು ಹಾಕ್ಕೊಂಡು ಅಚ್ಕಾರದ ಪುಡಿ, ಅರಿಶಿನ, 200 ಗ್ರಾಮು ಪನ್ನೀರನ್ನು ಹಾಕ್ಕೊಂಡಿದ್ದೀವಿ. ಇದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀವಿ. ಈಗ ಅದೇ ಪಾತ್ರೆಗೆ 3ರಿಂದ 4 ಟೊಮೆಟೊನ ಫ್ರೈ ಮಾಡಿಕೊಂಡು ಗ್ರ್ಯಾಂಡ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಇವಾಗ ಒಂದು ಪಾತ್ರೆಯಲ್ಲಿ ಎಣ್ಣೆನ ಹಾಕ್ಕೊಂಡು ಜೀರಿಗೆ, ಚಕ್ಕೆ, ಲವಂಗ ಮತ್ತು ಇಲೈಚಿನ ಹಾಕ್ಕೊಂಡಿದ್ದೀವಿ. 2ರಿಂದ 3 ಕಟ್ ಮಾಡ್ಕೊಂಡಿರೋ ಆನಿಯನನ್ನು ಹಾಕ್ತಾಯಿದ್ದೀವಿ. ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಡಿದ್ದೀವಿ. ಇವಾಗ ಬೇ ಲೀವ್ಸನ್ನು ಹಾಕ್ತಾಯಿದ್ದೀವಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು. ಸ್ವಲ್ಪ ಫ್ರೈ ಆದಮೇಲೆ 1 ಟೇಬಲ್ ಸ್ಪೂನು ಅಚ್ಕಾರದ ಪುಡಿ, ಅರ್ಧ ಟೇಬಲ್ ಸ್ಪೂನು ಅರಿಶಿನ, 1 ಟೇಬಲ್ ಸ್ಪೂನು ಗರಂ ಮಸಾಲ, ಅರ್ಧ ಟೇಬಲ್ ಸ್ಪೂನು ಕೊರಿಯಾಂಡರ್ ಪೌಡರು ಹಾಕ್ಕೊಂಡಿದ್ದೀವಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ ಹೇಗೆ ಕಲರ್ ಬಂದಿದೆ. ಈಗ ಗ್ರೈಂಡ್ ಮಾಡ್ಕೊಂಡಿರೋ ಟೊಮೆಟೊ ಪೇಸ್ಟನ್ನು ಹಾಕ್ತಾಯಿದ್ದೀವಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀವಿ. 1 ಕಪ್ ಮೊಸರನ್ನ ತೊಗೊಂಡಿದ್ದೀವಿ. ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀವಿ. ಇವಾಗ ಫ್ರೈ ಮಾಡ್ಕೊಂಡಿರೋ ಪನ್ನೀರನ್ನು ಹಾಕ್ತಾಯಿದ್ದೀವಿ. ಈಗ ಫ್ರೈ ಮಾಡ್ಕೊಂಡಿರೋ ಕಾಜುನ ಹಾಕ್ತಾಯಿದ್ದೀವಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ 2ರಿಂದ 3 ಕುದಿ ಬರೋವರೆಗೂ ಬಿಡಬೇಕು. ನೋಡಿ ಹೇಗೆ ಬಂದಿದೆ ಅಂತ. ಇವಾಗ ಕೊತ್ತಂಬರಿನ ಹಾಕ್ತಾಯಿದ್ದೀವಿ. ಫೈನಲ್ ಲುಕ್ ನೋಡಿ ಹೇಗೆ ಬಂದಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಬಟನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬಂದಿದೆ.